ಕಾಮಧೇನುವೆ. ನನ್ನ ಹೆಸರು ಚಿತ್ಸುಕ. ನಾನು ಇವಾಗ ಫೆಬ್ರವರಿ ಶಿಕ್ಷಣಕ್ಕೆ ಮೊದಲನೇ ವರ್ಷ ಬಂದಿದ್ದೇನೆ. ಆದರೆ ನಾನು 2ನೇ ವರ್ಗಕ್ಕಿದ್ದೀನಿ. ಯಾಕಂದರೆ ನನಗೆ ಸಂಧ್ಯಾ ವಂದನೆ ಬರುತ್ತೆ. ಆದರೆ ಕೆಲವು ಮಂತ್ರಗಳು ಗೊತ್ತಿರಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಕಲಿಯಕ್ಕೆ ಬಂದಿದ್ದೆ. ನಾನು ಚೆನ್ನಾಗಿ ಕಲ್ತಿದ್ದೀನಿ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಇಲ್ಲಿರೋ ಗುರುಗಳು ನನಗೆ ಸ್ಪಷ್ಟವಾಗಿ ಮತ್ತು ಸ್ವರಗಳೆಲ್ಲ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ದೇವತಾರ್ಚನೆ ಗುರುಗಳಾದ ಸ್ವಾಮಿಯವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಇನ್ನು ದೇವರಿಗೆ ಪೂಜೆ ಮಾಡಿದಾಗೆ ನಮಸ್ಕಾರ ಮಾಡಿ ಗುರಿ ಹೋಗ್ತಿದ್ದೆ. ಆದರೆ ಇವಾಗ ನಾನು ದೇವತಾರ್ಚನೆಯನ್ನು ಪೂಜೆ ಮಾಡೋದನ್ನು ಕಲ್ತಿದ್ದೀನಿ. ಇನ್ಮೇಲಿಂದ ನಾನು ದೇವರಿಗೆ ದಿನ ಪೂಜೆ ಮಾಡಿ ಹೋಗ್ತೀನಿ ಅಂತ ಹೇಳ್ತೀನಿ. ಮತ್ತು ನಮಗೆ ವೇದ ಅನ್ನೋದು ತುಂಬಾ ಕಷ್ಟ ಅನಿಸ್ತಿತ್ತು. ಆದರೆ ಇಲ್ಲಿ ಬಂದ ತಕ್ಷಣ ನನಗೆ ಕಲಿತ ತಕ್ಷಣ ಏನು ಸುಲಭ ಇದೆಲ್ಲ ಇದು ಅಂತ ಅನಿಸ್ತಾ ಇದೆ. ಮತ್ತು ನಾನು ಇದನ್ನು ಮನೆಯಲ್ಲಿ ದಿನನಿತ್ಯ ಕೂತು ಅಭ್ಯಾಸ ಮಾಡಿ ದಿನ ಬೆಳಗ್ಗೆ ವೇದ ಸೂಕ್ತವನ್ನು ಹೇಳಿ ಶಾಲೆಗೆ ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ನಾವು ಒಬ್ಬನೇ ಎಲ್ಲ ಹಿರಿಯರು ಕೂತಿರೋ ಎಲ್ಲ ಒಟ್ಟುಗಳು ಕಲಿಬೇಕು, ಕಲಿತು ಮನೆಯಲ್ಲಿ ದಿನ ಹೇಳಬೇಕು ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಅನ್ನಿಸ್ತೀನಿ. ಎಲ್ಲರಿಗೂ ಗೊತ್ತು, ನಮ್ಮ ಮನೆಯಲ್ಲಿ ದೇವರ ಕಾರ್ಯ ಇದ್ದರಿಂದ ನಾನು ಈ ಶಿಬಿರಕ್ಕೆ 10ನೇ ತಾರೀಕಿಗೆ ಬಂದೆ. ಈ 9 ದಿನ ನಾನು ಶಿಬಿರದಲ್ಲಿ ಮೊದಲು ಶಿಸ್ತು, ಸಮರದ ಪ್ರಜ್ಞೆ, ಸಂಧ್ಯಾ ವಂದನೆ, ಗಾಯತ್ರಿ ಮಂತ್ರ, ವಿಷ್ಣು ಸಹಸ್ರನಾಮ, ಭಗವದ್ಗೀತಾ, ಕರಾಟೆ, ಅಗ್ನಿ ಕಾರ್ಯ ಹೀಗೆ ಹಲವಾರು ವಿಷಯಗಳನ್ನು ಕಲಿತೆ. ನಮ್ಮ ಸಂಸ್ಕೃತದ ಬಗ್ಗೆ ಹೆಚ್ಚು ತಿಳಿದೆ. ಹೀಗೆ ಗುರುಗಳ ಉಪನ್ಯಾಸ ಕೇಳಿ ಅದನ್ನು ನನ್ನ ಜೀವನದಲ್ಲಿ ಹೆಚ್ಚು ಅಳವಡಿಸಿಕೊಳ್ಳುವ ಪ್ರಯತ್ನ ಖಂಡಿತ ಮಾಡುತ್ತೇನೆ. ಮುಂದಿನ ವರ್ಷದಲ್ಲಿ ಕೂಡ ಈ ಶಿಬಿರ ಹಾಗೂ ಇಲ್ಲಿಯ ಗುರುಗಳ ಉಪನ್ಯಾಸ ಕೇಳಲು ಇಚ್ಛಿಸುತ್ತೇನೆ. ಹರಿಯು ಧನ್ಯವಾದಗಳು. ಎಲ್ಲರೂ ಒಂದೆರಡು ಮಾತಂತ ಹೇಳಿ 50 ಮಾತು ಮಾತಾಡ್ತೀನಿ. ಅದಕ್ಕೆ ನಾನು 50 ಮಾತು ಮಾತಾಡ್ತೀನಿ. ಇಲ್ಲಿ ಬೆಳಗ್ಗೆ ಬಂದ ತಕ್ಷಣ ನಾನು ಬೆಳಗ್ಗೆ ಬೇಗ ಬರ್ತೀನಿ. ಬಂದ ತಕ್ಷಣ ನರಸಿಂಹಸ್ವಾಮಿ ಮತ್ತು ನರಸಿಂಹಸ್ವಾಮಿ ಗುರುಗಳು ಮತ್ತು ದತ್ತಾತ್ರೇಯ ಜೋಶಿ ಅವರು ಬರ್ತಾರೆ. ಅವ್ರ ಜೊತೆ ನಾನು ದಿನ ಪೂಜೆ ಹೇಗೆ ಹೇಳ್ಬೇಕು ಅಂತ ಹೆಂಗೆ ಅವರಿಗೆ ಹೂ ಹಾಕ್ಬೇಕಾದ್ರೆ ದೇವರಿಗೆ ಹೂ ಹಾಕ್ಬೇಕಾದ್ರೆ ಏನು ಮಂತ್ರ ಮತ್ತು ಯಾವ ಮಂತ್ರ ಅಂತ ಎಲ್ಲ ಹೇಳ್ತಾರೆ. ಅದರಲ್ಲಿ ಮೇಯ್ನು ಭದ್ರಂಕರಗಳಲ್ಲಿ ನಾನು ಹೇಳಿದಂತ ಯಾರು ಹೇಳ. ಮತ್ತು ಆಮೇಲೆ ನೆಕ್ಸ್ಟು ನರಸಿಂಹಸ್ವಾಮಿ ಅವರು ದುರ್ಗಾ ಸೂಕ್ತ ಮತ್ತು ಮೇಘ ಸೂಕ್ತ ಮತ್ತು ಗಣೇಶ ಸೂಕ್ತ ಹೇಳ್ಕೊಡ್ತಾರೆ. ಅದರಲ್ಲಿ ಅವರು ಫಸ್ಟಲ್ಲಿ ಒಂದು ಶ್ಲೋಕ ಹೇಳ್ಕೊಡ್ತಾರೆ. ಅದು ಭದ್ರಂಕರನೇ ಬಿ. ಆಮೇಲೆ ಶ್ರೀ ಗುರುಭ್ಯೋ ನಮಃ. ಆಮೇಲೆ ಉಚ್ಚೈ ಉದಾತಃ ನೀಚೆ ಅಂದಾತಃ ಸ್ವರಿತಾತಃ ಅಂತ ಸಮಾನ ಸ್ವಲ್ಪ ಮಿಸ್ ಆಗಿ ಕಂಟಾದರೆ ನಾವು ಅದನ್ನು ಹಾಕೋಬೇಕಾದ್ರೆ ಯಾವ ಮಂತ್ರ ಹೇಳ್ಬೇಕಂತ ಹೇಳ್ಕೊಡ್ತಾರೆ. ಆಮೇಲೆ ಅಡ್ಡಿಕಾರ್ಯ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಅದನ್ನು ಹೆಂಗಿಡಬೇಕು, ಹೆಂಗೆ ನಿಂತ್ಕೋಬೇಕು, 8 ದಿಕ್ಕಿಗೆ ಯಾವ ಮಂತ್ರ ಇಡಬೇಕು ಅಂತ ಹೇಳಿ ಮಂತ್ರಾಕ್ಷರ ಇಡಬೇಕಂತ ಹೇಳ್ತಾರೆ. ಅವ್ರಿಗೆ ಒಂದು ಚಪಾತಿ. ಆಮೇಲೆ ತಿಂಡಿ ಊಟ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ರಾಜೇಶ್ವರಿಗೆ ದೊಡ್ಡ ಚಪಾತಿ. ಸರಿ, ನೆಕ್ಸ್ಟ್ ಪೀರಿಯಡ್ ಬರುತ್ತೆ ವಿನಾಯಕ್ ಜೋಶಿ ಅವ್ರದ್ದು. ಅವ್ರು ನಮಗೆ ಮಂತ್ರ ಪುಷ್ಪವನ್ನು ಶ್ರೀಸೂಕ್ತವನ್ನು ಕೊಡ್ತಾರೆ. ಅದು ಸ್ವಲ್ಪ ಹೇಳೋದು ತಪ್ಪಾದರೆ ಫಸ್ಟ್ ಅವ್ರು ಹೇಳಿದ್ದಾರೆ 5 ಸರಿ ಹೇಳಬೇಕು ಅಂತ. ಆ 5 ಸರಿಯಲ್ಲಿ ಚೆನ್ನಾಗಿರ್ಬೇಕು. ಒಬ್ಬರು ತಪ್ಪು ಹೇಳಿದ್ರೆ ಮತ್ತೆ 5 ಸರಿ. ಅದರಿಂದ ನಾವು ಎಷ್ಟು ಕಲಿತೆ ಅಂದರೆ ಅಷ್ಟಿಷ್ಟಲ್ಲ ಅವ್ರಿಗೆ ದೊಡ್ಡ ಚಪಾತಿ.
ದಕ್ಷಿಣಾಮುಖೇನ ಎಲ್ಲ ಗುರುಗಳಿಗೂ ಆದಿಶಂಕರಾಚಾರ್ಯರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಪರಮೇಶ್ವರ ಸ್ವರೂಪಿಗಳಾದಂತಹ ಎಲ್ಲ ಗುರು ವೃಂದದವರಿಗೂ ಹಾಗೆಯೇ ವಾಮನ ರೂಪಿಗಳಾದಂತಹ ಎಲ್ಲ ವಟುಗಳಿಗೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಹಾಗೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಕೀರ್ತಿಪಾತ್ರರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಶಿಬಿರಕ್ಕೆ ನಾನು ಹೋದ ವರ್ಷ ಕಳಿಸಿದ್ದೆ, ಹಾಗೆಯೇ ಈ ವರ್ಷವೂ ಕಳಿಸಿದೆ. ಒಂದು ಮಹತ್ತರವಾದಂತಹ ಬದಲಾವಣೆ ಅಂದರೆ ನನ್ನ ಮಗ ಹೋದ ವರ್ಷ ಸ್ವಲ್ಪ ಕೂತ್ಕೊಳ್ತಾ ಇದ್ದ, ಈ ವರ್ಷ ಸ್ವಲ್ಪ ಅವನು ತುಂಬ ಗ್ರಾಸ್ಪ್ ಮಾಡಿ ಕಲಿಯುವಂಥ ಮಟ್ಟಕ್ಕೆ ಬಂದಿದ್ದಾನೆ. ಅದರಿಂದ ನನಗೆ ಭಾಳ ಸಂತೋಷ ಆಗುತ್ತೆ. ಹಾಗೆಯೇ ಇಲ್ಲಿ ಮಕ್ಕಳಿಗೆ ಜನರಲಾಗಿ ಹೇಳೋದಾದ್ರೆ ಇಲ್ಲಿ ಮಕ್ಕಳು ಸರ್ವತೋಮುಖ ಬೆಳವಣಿಗೆನ ಕಾಣಿಸೋದು. ಏನಪ್ಪ ಅಂದರೆ ಅವರು ಸಮಾಜದಲ್ಲಿ ಮಂತ್ರವನ್ನು ಕಲಿಯೋದ್ರಿಂದ ಅವರಲ್ಲಿ ಒಂದು ಮೈಂಡ್ ಮೆಚುರಿಟಿ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅವರು ಸುಲಭವಾಗಿ ಡಿಸೈಡ್ ಮಾಡ್ತಾರೆ. ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಅವ್ರಿಗೆ ಇದರಿಂದ ಅವಕಾಶ ಆಗುತ್ತೆ. ಹಾಗೆಯೇ ನಮ್ಮ ಒಂದು ಬ್ರಾಹ್ಮಣ ಸಮಾಜ ಉಳಿಬೇಕು ಅಂತ ಹೇಳಿ ಈ ಒಂದು ಮಕ್ಕಳಿಂದ ಮಾತ್ರ ಸಾಧ್ಯ. ಈ ಒಂದು ಕಾರ್ಯವನ್ನು ಈ ದಾವಣಗೆರೆಯ ವಿಪ್ರ ಸಮಾಜದವರು ಬಹಳ ಮನಸ್ಪೂರ್ವಕವಾಗಿ ಅವರ ಎಲ್ಲ ಶ್ರಮ, ಸಮಯ ಮತ್ತು ತನುಮನ ಧನಗಳಿಂದ ಇಲ್ಲಿ ಅರ್ಪಿಸ್ಬಿಟ್ಟು ಸಮಾಜಕ್ಕೆ ಒಂದು ಮಹತ್ತರವಾದಂತಹ ಕೊಡುಗೆನ ಕೊಡ್ತಾ ಇದ್ದಾರೆ. ಹಾಗೆಯೇ ಇದು ಹೋದ ವರ್ಷ ಒಂದು 3-4 ಜಿಲ್ಲೆಗಳಿಗೆ ವಿಸ್ತರಿಸಿ ಈ ವರ್ಷ ಸುಮಾರು ಒಂದು 7-8 ಜಿಲ್ಲೆಗಳು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ. ಇದು ಹೀಗೇನೆ ವಿಸ್ತರಿಸ್ತಾ ಹೋಗಿ ನಾನು ನೋಡಿರೋ ಹಾಗೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಈ ಮಟ್ಟದ್ದಿಲ್ಲ, ಎಲ್ಲ ಮಠಗಳಲ್ಲಿ ಮಾಡ್ತಾರೆ, ಅಲ್ಲಿಗೆ ಮಕ್ಕಳು ಹೋಗ್ತಾರೆ. ಆದರೆ ಇಂಡಿಪೆಂಡೆಂಟ್ ಆಗಿ ಒಂದು ವಿಪ್ರ ಬಾಂಧವರೇ ಸೇರಿ ಇಷ್ಟು ಮಹತ್ವದ ಕಾರ್ಯವನ್ನು ಮಾಡ್ತಾ ಇರೋದು ಬಹಳ ಸಂತೋಷದಾಯಕವಾದಂತಹ ವಿಚಾರ. ಹಾಗೆ ಇದು ಹೀಗೆ ಹೆಚ್ಚು ಹೆಚ್ಚು ಮುಂದುವರಿತಾ ಹೋಗಲಿ. ಮಕ್ಕಳು ಇದರಿಂದ ಬಹಳ ಒಳ್ಳೆಯ ಒಂದು ಸುಜ್ಞಾನವನ್ನು ಕಲಿತು ತಮ್ಮ ತಮ್ಮ ಮನೆಗಳಲ್ಲಿ ಒಂದು ಜ್ಞಾನದ ದೀಪವನ್ನು ಹಚ್ಚಲಿ ಅಂತ ಹೇಳ್ತಾ ನನ್ನ ಮಗನಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಂದಾಗ ಅವನಿಗೆ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಗೋದು ಫಸ್ಟಿಗೆ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗ್ತಾ ಹೋಯ್ತು. ಅದೇ ಟೈಮ್ನಲ್ಲಿ ಅಂದರೆ ಹೋದ ವರ್ಷ ಈ ಥರ ಒಂದು ವಿಪ್ರ ಒಟ್ಟು ಶಿಬಿರ ಅಂತೇಳಿ ಮಾಡ್ತಾ ಇದ್ದೇನೆ ಅಂತೇಳಿ ಮಾಹಿತಿ ಬಂದ ಮೇಲೆ ಸೊ ಅವನನ್ನೇ ಇದಕ್ಕೆ ಸೇರಿಸಿದ್ವಿ. ಅವನೇನೋ ಖುಷಿಯಾಗಿ ಬಂದ್ಬಿಟ್ಟ, ನಾನು ಹೋಗ್ಬಿಡ್ತೀನಿ ಹಂಗೆ ಅಂತೇಳಿ 1 ದಿವಸ 2 ದಿವಸ 3 ದಿವಸ ಅವನು ಏನು ಅಲ್ಲಿ ಇರ್ತಾನೆ ಅನ್ನೋ ನಂಬಿಕೆ ನನಗಿತ್ತು ಇರಲಿಲ್ಲ. ಯಾಕೆಂತಂದರೆ ಮನೆಯೊಳಗೆ TV, ಮೊಬೈಲು, ಆಮೇಲೆ ಆಟ ಪಾಠಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಇತ್ತು. ಅದನ್ನು ಬಿಟ್ಟುಕೊಂಡು ಅವನಲ್ಲಿ ಇರ್ತಾನೆ ಅನ್ನೋದು ನನಗೆ ನಂಬಿಕೆನೇ ಇರಲಿಲ್ಲ. ಆದರೆ ಅವನು ಅಲ್ಲಿ ಇದ್ದ. ಹೋದ ವರ್ಷ ಅದನ್ನು ಸಾಂಗೀತಿಕವಾಗಿ ಮುಗಿಸ್ದ. ಜೊತೆಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅವನಿಗೆ ಪೂರ್ಣ ಮಾಹಿತಿ ಸಿಗಲಿಕ್ಕೆ ಒಂದು ಅವಕಾಶ ಸಿಕ್ತು. ಅಂದರೆ ನಾವು ಅಂದರೆ ಯಾರು, ಬ್ರಾಹ್ಮಣರು ಯಾರು, ಅವರ ಕರ್ತವ್ಯಗಳೇನು, ಯಾವ ಥರ ಇರಬೇಕು, ಹೊರಗಡೆ ಯಾವ ಥರ ಒಂದು ಸಂವಹನ ಮಾಡೋಕ್ಕೆ ಆಗ್ತದೆ, ಯಾವ ಥರ ಮಾಡಬೇಕು ಅನ್ನೋ ಒಂದು ಮಾಹಿತಿ ಅವನಿಗೆ ಸಿಕ್ತು. ಆದರೆ ಈ ಪದ್ಧತಿಯನ್ನು, ಈ ಕ್ರಮವನ್ನು, ಇಲ್ಲಿ ಕಲ್ತಿರ್ತಕ್ಕಂಥ ವಿಷಯಗಳನ್ನು ಅವನು ಊರಿಗೆ ಹೋದ ಮೇಲೆ ಅಪ್ಲೈ ಮಾಡಿದಾಗ ಮಾತ್ರ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಆದರೆ ಅವ್ರ ಮನೆಯಲ್ಲಿ ಆ ಒಂದು ಪದ್ಧತಿ ಇತ್ತು. ಯಾಕೆಂದರೆ ಅವ್ರ ತಂದೆ ಅವರು ಗಾಯತ್ರಿ ತಪೋಮುನಿ ಏನಿದೆಯಲ್ಲ ತಡಸ, ಅಲ್ಲಿ ವೇದ ಕಲ್ತಿರ್ತಕ್ಕಂಥವ್ರು, ಅವರು ಒಂದು ಒಳ್ಳೆ ಹುದ್ದೆಯಲ್ಲಿರ್ತಕ್ಕಂಥವ್ರು. ಮತ್ತು ಅವರ ಅಣ್ಣ ಕೂಡ ಅವನು ಈ ನಮ್ಮ ಬ್ರಾಹ್ಮಣಕ್ಕೆ ಬಗ್ಗೆ ಒಂದು ಮಾಹಿತಿ ಇರ್ತಕ್ಕಂಥವನು. ಸೊ ಅವರಿಬ್ಬರ ಒಂದು ಏನು ಮಾಹಿತಿಯ ಮೇರೆಗೆ ಅವನನ್ನೆಲ್ಲ ಕಲ್ತ್ಕೊಂಡು ಅದನ್ನು ಹಾಗೆ ಉಳಿಸ್ಕೋತಾ ಬಂದ. ಈ ವರ್ಷನೂ ರಜಕ್ಕೆ ಬಂದ. ಬರ್ತಿದ್ದಂಗ್ಲೇ ಅವ್ನು ಕೇಳಿದ, ಫಸ್ಟ್ ಬರ್ತಿದ್ದಂಗ್ಲೇ ಕೇಳಿದ್ದು ಒಂದೇ, ವಿಪ್ರವಿಟ್ಟು ಶಿಬಿರ ಇದೆಯಾ ಇಲ್ವಾ, ಡಿಸ್ಕಂಟಿನ್ಯೂ ಮಾಡಿದಾರ ಕಂಟಿನ್ಯೂ ಮಾಡಿದಾರ ಅಂತ. ನನಗೂ ಮಾಹಿತಿ ಇಲ್ಲಪ್ಪ, ನೋಡೋಣಂತೆ ಕೇಳೋಣ ಅಂತೇಳಿ ಅಂತಂದು ಆಮೇಲೆ ಹಿಂಗೆ ಅಂತ ಗೊತ್ತಾದ್ಮೇಲೆ ಅವನಿಗೆ ಎನ್ರೋಲ್ಮೆಂಟ್ ಮಾಡಿಸಿದ್ವಿ. ಆದರೆ ನನಗೆ ಅನಿಸಿದ್ದು ಹೋದ ವರ್ಷ ಇದ್ದ ಜೋಶು ಈ ವರ್ಷ ಯಾಕೆ ಸ್ವಲ್ಪ ಕಡಿಮೆ ಆಯ್ತಾರೋ ಅಂತ ಅನ್ನಿಸ್ತದೆ. ಯಾಕೆಂದರೆ ಹೋದ ಸತಿ ಭಾಷಣ ಮಾಡಬೇಕಾದ್ರೂ ತುಂಬ ಜೋರಾಗಿ ಮಾತಾಡಿದ್ದ, ಈ ಸತಿಗೆ ಸ್ವಲ್ಪ ಒಂದು ಕಡಿಮೆ ಆಯಿತು. ಅದಕ್ಕೆ ಕಾರಣ IPL ಮ್ಯಾಚ್ ನಡೆಯಲಿಲ್ಲ. ನಿನ್ನೆ ಮ್ಯಾಚ್ ಆಗಿತ್ತು ಅಂದಿದ್ರೆ ಅವನು ತುಂಬ ಜೋಶ್ನಲ್ಲಿ ಮಾತಾಡ್ತಿದ್ದೇನೋ ಅಂತ ನನಗೆ ಅನ್ನಿಸ್ತದೆ. ಆದರೂ ಈ ಒಂದು ವಿಪ್ರಮಠ ಶಿಬಿರ ಏನಿದೆಯಲ್ಲ, ನಮ್ಮ ಬ್ರಾಹ್ಮಣಿಗೆ ಉಳಿಲಿಕ್ಕೆ
ಸಂಧ್ಯಾ ವಂದನೆ ಯಾಕೆ ಮಾಡಬೇಕು, ದೇವತಾರ್ಚನೆ ಯಾಕೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳ ಮಹತ್ವ ಏನು ಅಂತ ತಿಳಿಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಂತ್ರಗಳನ್ನು ಎಲ್ಲದರಲ್ಲಿ ಹೇಳಲಿಕ್ಕೆ ಬರೋಲ್ಲ. ಯಾವಾಗ ಮಂತ್ರ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹೇಳಿದ್ರೆ ಅದು ವ್ಯತ್ಯಾಸಗಳನ್ನು ಉಂಟು ಮಾಡುತ್ತೆ. ಈಗ ಅಮೃತನು ವಿಷ ಯಾಕಾಗುತ್ತೆ, ಜಾಸ್ತಿ ತಗೊಂಡಾಗ ಅಥವಾ ಬೇರೆ ಕಡೆಗೆಲ್ಲರೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿದಾಗ ಅದು ವಿಷ ಆಗುತ್ತೆ. ಅದೇ ಥರ ಮಂತ್ರಗಳ ಮಹತ್ವವನ್ನು ಅವರಿಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ವಿಪ್ರಭಟ ಶಿಬಿರಕ್ಕೆ ನಾವು ತುಂಬ ಚಿರಋಣಿಯಾಗಿದ್ದೀವಿ. ಇನ್ನು ಎಷ್ಟು ವರ್ಷ ನೀವು ಶಿಬಿರ ನಡೆಸಿದ್ರು ಅವನು ವರ್ಷನೂ ಹಂತ ಹಂತವಾಗಿ ಇಲ್ಲಿ ಬರ್ತಾನೆ, ಇಲ್ಲಿ ಕಲಿತಾನೆ. ಇವತ್ತು ನಮಗೆ ಕೂಡ ಹೇಳ್ತಿದ್ದಾನೆ, ನಾಳೆಯಿಂದ ನಾನೇ ದೇವತಾರ್ಚನೆ ಮಾಡ್ತೀನಿ ಮನೆಯಲ್ಲಿ ಅಂತೇಳಿ. ಅಗ್ನಿ ಕಾರ್ಯ ಖುಷಿಯ ವಿಷಯ ನಮಗೆ ಬೇರೆ ಏನಿಲ್ಲ. ಸೊ ಹಾಗಾಗಿ ಈ ವಿಪ್ರಭಟ ಶಿಕ್ಷಣ ಶಿಬಿರದ ಸಮಿತಿಗೆ ಮತ್ತು ಬ್ರಾಹ್ಮಣ ಸಮಾಜಕ್ಕೆ ನಾವು ತುಂಬ ಚಿರಋಣಿಗಳಾಗಿರ್ತೇವೆ. ಧನ್ಯವಾದ. ಅಲ್ಲಿ ಆಪರ್ಚುನಿಟಿ ಇಲ್ಲ ಯಾವುದು ಇದೆಲ್ಲ ಕಲಿಯೋದಕ್ಕೆ. ನಮ್ಮ ಭಾವನವರು ಮನೆಗೆ ಬಂದಾಗ ಅಭಿನಯಕ್ಕೆ ಬಂದಾಗ ಅವ್ರು ಹೇಳಿದ್ರು ಇಲ್ಲಿ ಈ ಥರ ಆಯೋಜನೆ ಮಾಡ್ತಾ ಇದ್ದೀವಿ ನಾವು. ತುಂಬ ಖುಷಿ ಆಯಿತು ನನಗೆ. ಅದಕ್ಕೆ ತಕ್ಷಣ ನಾವು ಕಳಿಸ್ಕೊಟ್ಬಿಟ್ವಿ. ಪೂರ್ತಿ ಜವಾಬ್ದಾರಿಯಿಂದ ಭಾವನವರು ಡಾಕ್ಟರ್ ಶಶಿಕಾಂತ್ ಅವರು ಮತ್ತು ರೂಪಶ್ರೇಖಾ ಅವರುಗಳೇ ಅವ್ರನ್ನ ನೋಡಿಕೊಂಡ್ರು ಇಷ್ಟು ದಿನ. ಅವ್ರಿಗೆ ಚೆನ್ನಾಗಿ ಕಲಿಸಿದ್ದಾರೆ. ತುಂಬ ಧನ್ಯವಾದಗಳು. ವಿಪ್ರೋ